ಪದ್ಮನಾಭ ಪ್ರಿಯ ಅಲಮೇಲ್ ಮಂಗ, ಪದ್ಮೋದ್ಭವ ಪಾಹಿ ಅಲಮೇಲ್ ಮಂಗ, ಪದ್ಮಾಲಯ ಪಾಹಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ, ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ. ಸುರಪೂಜಿತ ಪಾಹಿ ಅಲಮೇಲ್ ಮಂಗ, ಸರೋಜ ಹಸ್ತ ದೇವಿ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಹರಿ ಪ್ರಿಯೇ ಅಲಮೇಲ್ ಮಂಗ. ಅಲಮೇಲ್ ಮಂಗ ಅಲಮೇಲ್ ಮಂಗ, ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ. ಇದು ತಿರುಚಾನೂರು ಕ್ಷೇತ್ರ. ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ನಡೆಸುತ್ತಿರುವ ಸಪ್ತವಾಹನ ಸೇವೆಗಳಲ್ಲಿ ಇದು ಎರಡನೆಯ ವಾಹನ ಸೇವೆ. ಹಂಸ ವಾಹನಾಧಿರೂಢನಾಗಿ ಹಂಸಗಮನೆಯಾದ ಪದ್ಮಾವತಿ ದೇವಿಯು ರಥಬೀದಿಯಲ್ಲಿ ಮುನ್ನಡೆಯುತ್ತಿರುವ ಸುಂದರ ಸಂದರ್ಭ ಇದಾಗಿದೆ. ತಿರುಚಾನೂರು ಕ್ಷೇತ್ರದಲ್ಲಿಯೂ ಕೂಡ ಸೂರ್ಯ ಸಪ್ತಮಿಯನ್ನು ಆಚರಿಸುತ್ತಿರುವುದ ಅಂಗವಾಗಿ ಈ ಶುಭಕರವಾದ ವಾಹನ ಸೇವೆಯನ್ನು ಕೈಗೊಂಡಿದ್ದಾರೆ. ವಾಹನ ಮಂಟಪದಿಂದ ವಿವಿಧಾಲಂಕರಣ ಭೂಷಿತೆಯಾದ ಜಗನ್ಮಾತೆ ಸಮಸ್ತ ಜಗತ್ತಿನ ಭಕ್ತ ಜನರನ್ನು ಅನುಗ್ರಹಿಸುವುದಕ್ಕಾಗಿ ಸಮಸ್ತ ಭಕ್ತರಿಗೂ ದರ್ಶನವನ್ನು ನೀಡುವ ಕೃಪೆಯನ್ನು ಮಾಡುವಂತಹ ವಿಶೇಷವಾದ ಸಂಕಲ್ಪದೊಂದಿಗೆ ಹಂಸವಾಹನವನ್ನು ಅಧಿರೋಹಿಸಿ ವಿರಾಜಮಾನಳಾಗಿದ್ದಾಳೆ. ಭಕ್ತಜನ ಬೃಂದ ದೇವಿಯ ಈ ವಾಹನ ಸೇವೆಗಳಲ್ಲಿ ಪಾಲ್ಗೊಂಡು ಧನ್ಯವಾಗುತ್ತಿರುವುದನ್ನು ನಾವು ಗಮನಿಸಬಹುದು. ತಿರುಚಾನೂರಿನ ಪದ್ಮಾವತಿ ದೇವಿ ಮಹಾಲಕ್ಷ್ಮಿಯ ಸ್ವರೂಪಿಣಿ. ಮಹಾಲಕ್ಷ್ಮಿಯೇ ಪದ್ಮಾವತಿ ಎನ್ನುವ ಹೆಸರಿನಿಂದ ಈ ಕ್ಷೇತ್ರದಲ್ಲಿ ಆವಿರ್ಭವಿಸಿದ್ದಾಳೆ ಎನ್ನುವುದು ಪ್ರಸಿದ್ಧವಾದ ಮಾತು. ಅವಳ ಕೈಗಳಲ್ಲಿ ಪದ್ಮವಿರುವುದರಿಂದ ಅವಳನ್ನು ಪದ್ಮಾವತಿ, ಪದ್ಮವನ್ನು ಹೊಂದಿದವಳು ಎನ್ನುವ ಅರ್ಥದಲ್ಲಿ ಪದ್ಮಾವತಿ ಎಂದು ಕರೆದಿದ್ದಾರೆ. ಅವಳು ಪದ್ಮದ ಜೊತೆಗಿನ ಪದ್ಮಗಳಿಗೆ ಇರುವಂತಹ ವಿಶೇಷವಾದ ಗುಣಗಳೆಲ್ಲವನ್ನೂ ಕೂಡ ತನ್ನಲ್ಲಿ ಅಳವಡಿಸಿಕೊಂಡಿದ್ದಾಳೆ. ಆವಿರ್ಭವಿಸಿದ ಸ್ಥಾನದ ಅನೇಕ ಗುಣಗಳು ಸಹಜವಾಗಿ ಅಲ್ಲಿ ಆವಿರ್ಭವಿಸಿರುವ ವಸ್ತುಗಳಿಗೆ ಬರುತ್ತದೆ. ಪದ್ಮ ಸರೋವರದಲ್ಲಿ ಪದ್ಮದಲ್ಲಿ ಆವಿರ್ಭವಿಸಿದ ಕಾರಣದಿಂದಾಗಿ ಆ ಜಗನ್ಮಾತೆ ಅನೇಕವಾದ ವಿಶೇಷ ಗುಣಗಳಿಂದ ಪರಿಶೋಭಿತಳಾಗಿದ್ದಾಳೆ. ಸುವರ್ಣ ಪದ್ಮದಲ್ಲಿ ಜಗನ್ಮಾತೆ ಆವಿರ್ಭವಿಸಿದ್ದರಿಂದ ಅವಳು ಸುವರ್ಣ ವರ್ಣದಿಂದ ಸುಶೋಭಿತಳಾಗಿದ್ದಾಳೆ. ಬಂಗಾರದ ಮೈಬಣ್ಣದಿಂದ ಭಕ್ತರನ್ನು ಆಶ್ಚರ್ಯಕ್ಕೆ ಒಳಪಡಿಸುತ್ತಿದ್ದಾಳೆ. ಅದೇ ರೀತಿಯಲ್ಲಿ ಆ ಕಮಲದ ಕೋಮಲತೆ ಆ ಜಗನ್ಮಾತೆಯಲ್ಲಿ ಕಂಡುಬರುತ್ತದೆ. ಕೇವಲ ಶರೀರದಲ್ಲಷ್ಟೇ ಅಲ್ಲ, ಆ ಜಗನ್ಮಾತೆಯ ಹೃದಯದ ಕೋಮಲತೆಯ ಆ ವಾತ್ಸಲ್ಯದ ಅನುಭವವನ್ನು ಭಕ್ತಜನರು ಪದೇ ಪದೇ ಮಾಡುವ ಅವಕಾಶವನ್ನು ಹೊಂದಿದ್ದಾರೆ. ಅಷ್ಟು ಕೋಮಲವಾದ ದಯಾರ್ದ್ರವಾದಂತಹ ಹೃದಯ ಆ ಜಗನ್ಮಾತೆಯದ್ದು. ಆದ್ದರಿಂದ ಆ ಕಮಲದ ವಿಶೇಷವಾದಂತಹ ಮೃದುತ್ವ ಜಗನ್ಮಾತೆಯಲ್ಲಿ ಕಂಡುಬರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ಕಮಲವು ವಿಶೇಷವಾದ ಸುಗಂಧವನ್ನು ಹೊಂದಿರುತ್ತದೆ. ಆದ್ದರಿಂದಾಗಿ ಆ ಸೌಗಂಧ್ಯ ಜಗನ್ಮಾತೆಯಲ್ಲಿ ಸದಾ ಸರ್ವದಾ ಪಸರಿಸುತ್ತಿರುತ್ತದೆ. ಆದ್ದರಿಂದಾಗಿ ಕಮಲಗಂಧಿನಿ ಎನ್ನುವಂತಹ ಹೆಸರಿನಿಂದ ಜಗನ್ಮಾತೆಯನ್ನು ಕರೆಯುತ್ತಾರೆ. ಆ ಕಮಲದ ಸುಗಂಧದಿಂದ ದುಂಬಿಗಳು ವಿಶೇಷವಾಗಿ ಆ ಕಮಲದ ಸುತ್ತಲೂ ತಿರುಗುತ್ತಿರುತ್ತವೆ. ಆ ರೀತಿಯಾಗಿ ತನ್ನ ಸುಗಂಧದಿಂದ ಭ್ರಮರಗಳನ್ನು ಆಕರ್ಷಿಸುವ ವಿಶೇಷ ಶಕ್ತಿಯನ್ನು ಹೇಗೆ ಕಮಲವು ಹೊಂದಿದೆಯೋ ಅದೇ ರೀತಿಯಲ್ಲಿ ಭಕ್ತ ಭ್ರಮರಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವ ವಿಶೇಷವಾದ ಗುಣವನ್ನು ಈ ಜಗನ್ಮಾತೆ ಪಡೆದುಕೊಂಡಿದ್ದಾಳೆ. ಕಮಲದ ದಳಗಳು ವಿಶಾಲವಾಗಿಯೂ
ಸುಂದರವಾಗಿಯೂ ಇರುವುದನ್ನು ನಾವು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಆ ಕಮಲದ ದಳಗಳಂತೆ ಜಗನ್ಮಾತೆಯ ನೇತ್ರಗಳು ಅತ್ಯಂತ ವಿಶಾಲವಾಗಿ ಕಮಲನಯನೆ ಎನ್ನುವಂತಹ ಹೆಸರಿನಿಂದ ಜಗನ್ಮಾತೆ ಪೂಜಿತಳಾಗಿದ್ದಾಳೆ. ಅವಳ ವಿಶಾಲವಾದಂತಹ ಆಕರ್ಣಾಂತವಾದಂತಹ ನೇತ್ರಗಳು ಅವಳ ಕಾರುಣ್ಯ ದೃಷ್ಟಿ ಸದಾ ನಮ್ಮನ್ನು ರಕ್ಷಿಸಲಿ. ಪದ್ಮಾಲಯ ಪಾಹಿ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಹರಿಪ್ರಿಯೇ ಅಲಮೇಲ್ ಮಂಗ ಅಲಮೇಲ್ ಮಂಗ ಅಲಮೇಲ್ ಮಂಗ ಪಾಹಿ ಮಾಂ ಪಾಹಿ ಅಲಮೇಲ್ ಮಂಗ ಸುಪ್ರಸನ್ನ ಪಾಹಿ ಅಲಮೇಲ್ ಮಂಗ ಸಮುದ್ರ ತನಯ ಪಾಹಿ ಅಲಮೇಲ್ ಮಂಗ ಸುರಪು ಓ